ನಮಸ್ಕಾರ ವೀಕ್ಷಕರೇ, ಸ್ಲೀಪಿಂಗ್ ಪ್ರಿನ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಹಿಲ್. ಸಾಧಾರಣವಾಗಿ ನಾನು ಮತ್ತು ನೀವು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತೀವಿ? 6, 7 ಅಥವಾ 8. ಇನ್ನು ಕೆಲ ವಿಚಾರಗಳಲ್ಲಿ ಆರೋಗ್ಯ ಕೆಟ್ಟು ಕೋಮಾ ಸ್ಥಿತಿಗೆ ಹೋದಂತಹ ಜನರು 1 ವರ್ಷ ಕೋಮಾ ಸ್ಥಿತಿಯಲ್ಲಿದ್ದು ಅದಾದ ನಂತರ ಟ್ರೀಟ್ಮೆಂಟ್ ಮುಖಾಂತರವಾಗಿ ಪ್ರಜ್ಞೆ ಬರುವಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದರೆ ರಾಜ ಮನೆತನದ ಅತ್ಯಂತ ಆಗರ್ಭ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿ, ಅದರಲ್ಲೂ ಕೂಡ ರಾಜಕುಮಾರ, ರಾಜ ಮನೆತನದ ಕುಟುಂಬದ ಕಟ್ಟಕಡೆಯ ಕುಡಿ 2 ದಶಕಗಳಿಂದ ಅರ್ಥಾತ್ 20 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದಾರೆ. ಕಣ್ಣು ರೆಪ್ಪೆ ಅಲ್ಲಾಡೋದಿಲ್ಲ, ನಿಧಾನಗತಿಯ ಉಸಿರಾಟ, ಹೃದಯ ಬಡಿತ ಒಂದು ಬಿಟ್ಟರೆ ಬೇರೆ ಯಾವ ಅಂಗಾಂಗಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಹೆಂಗೆ ಸಾಧ್ಯ? 20 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿ ಅವರಿಗೆ ಆಹಾರ ಕೊಡೋದು ಹೆಂಗೆ? ಎಲ್ಲವೂ ಕೂಡ ಅತ್ಯಂತ ಸವಾಲು. ಇದು ಸೌದಿ ಅರೇಬಿಯಾದ ರಾಜ ಕುಟುಂಬದಲ್ಲಿ ಹುಟ್ಟಿದ ಸಾವಿರಾರು ಕೋಟಿಯ ಒಡೆಯ ಅವರಾಗಿದ್ದರು. ರಾಜ ಕುಟುಂಬದ ತಲಾಲ್ ಎನ್ನುವಂತಹ ವ್ಯಕ್ತಿ 2005ರಲ್ಲಿ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅದು ಕೂಡ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಕಾರು ಚಲಾಯಿಸ್ತಾ ಇದ್ದಂತಹ ಹೊತ್ತಲ್ಲಿ ಅಪಘಾತವೊಂದು ಸಂಭವಿಸುತ್ತೆ. ಆ ಅಪಘಾತದಲ್ಲಿ ಮೆದುಳಿಗೆ ಪೆಟ್ಟು ಬೀಳುತ್ತೆ, ಬ್ರೈನಿಗೆ ಬಹಳ ದೊಡ್ಡ ಗಂಭೀರವಾದಂತಹ ಗಾಯಗಳಾಗುತ್ತೆ. ಅದಾದ ನಂತರ ಕೋಮಾ ಸ್ಥಿತಿಗೆ ಹೋದಂತಹ ವ್ಯಕ್ತಿ ಕೊನೆಗೆ ಎದ್ದೇಳಲೇ ಇಲ್ಲ. ನಾಳೆ ಸರಿಯಾಗಬಹುದು, 1 ತಿಂಗಳು ಬಿಟ್ಟು ಸರಿಯಾಗಬಹುದು ಅಂತ ಕಾದು ಕೂತ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ. ಕೋಟ್ಯಾಂತರ ಆಸ್ತಿ ಇದೆ, 100 ಕಾರುಗಳಿದ್ದಾವೆ. ಅದೆಂತಹದ್ದೇ ಟ್ರೀಟ್ಮೆಂಟ್ ಅನ್ನು ಕೂಡ ತನ್ನ ಮನೆಗೆ ವೈದ್ಯರನ್ನ ಕರೆಸಿ, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳನ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಬಹುದಾದ ಎಲ್ಲ ತರಹದ ಆರ್ಥಿಕ ಶಕ್ತಿ ಇರತಕ್ಕಂತಹ ಕುಟುಂಬ. ಆದರೆ ರಾಜ ಮನೆತನದ ಕಟ್ಟ ಕಡೆಯ ಕುಡಿ ಪ್ರಿನ್ಸ್ ತಲಾಲ್ ಎದ್ದೇಳ್ತಾ ಇಲ್ಲ. ಅವರ ಬ್ರೈನಿಗಾದಂತಹ ಗಂಭೀರವಾದಂತಹ ಗಾಯದ ಕಾರಣ ಇದೇ ತಿಂಗಳು ಏಪ್ರಿಲ್ ತಿಂಗಳು ಅವರ ಹುಟ್ಟುಹಬ್ಬ ಇತ್ತು. ಆ ಹುಟ್ಟುಹಬ್ಬದ ದಿವಸ ಅವರಿಗೆ 36 ವರ್ಷ ವಯಸ್ಸಾಗುತ್ತೆ. ಡಾಕ್ಟರ್ಗಳು ಸಾಕಷ್ಟು ಸಲಹೆಯನ್ನು ಕೊಟ್ಟರು, ಇವರಿಗೆ ಟ್ರೀಟ್ಮೆಂಟನ್ನು ಕೊಡೋದನ್ನು ನಿಲ್ಲಿಸಿ ಬಿಡೋಣ, ಇದು ವ್ಯರ್ಥ ಅಂತ ಹೇಳಿ. ಆದರೆ ಈಗ ಹೆತ್ತವರಿಗೆ ಹೆಗ್ಗಣವೂ ಮುದ್ದು ಅನ್ನೋ ಥರ ಹೆತ್ತ ಕರಳು ಹೆಂಗೆ ಸಹಿಸುತ್ತೆ? 20 ವರ್ಷಗಳಿಂದ ಮಾತನಾಡದ, 20 ವರ್ಷಗಳಿಂದ ಚಲನೆ ಇಲ್ಲದಂತಹ ಒಂದು ದೇಹ, ಆ ದೇಹಕ್ಕೆ ನಾವು ಪ್ರತಿನಿತ್ಯ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರೆ ಅದು ವ್ಯರ್ಥ ಆಗುತ್ತೆ. ಬದುಕುಳಿದಿದ್ದಾರೆ, ಆದರೆ ಬದುಕುಳಿದು ಕೂಡ ವ್ಯರ್ಥ. ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾತಾಡಿದ್ದನ್ನು ಕೇಳಿಸಿಕೊಳ್ಳುವ ಶಕ್ತಿಯೂ ಅವರ ಶ್ರವಣ ಶಕ್ತಿಗಿಲ್ಲ. ಸರಿಯಾದ ಉಸಿರಾಟಗಳಾಗ್ತಾ ಇಲ್ಲ. ಹೃದಯ ಬಡಿತ ಒಂದು ಬಿಟ್ಟರೆ ಬೇರೆ ಯಾವ ಕ್ರಿಯೆಗಳು ಕೂಡ ಆ ರಾಜಕುಮಾರನ ದೇಹದಲ್ಲಿ ಆಗ್ತಾ ಇಲ್ಲ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ವೈದ್ಯರಿಗೂ ಕೂಡ ಅದು ದೊಡ್ಡ ಸವಾಲಾಗಿತ್ತು, ಇಡೀ ವೈದ್ಯ ಲೋಕಕ್ಕೆ ಸವಾಲಾಗಿತ್ತು. ಆದರೆ ತಂದೆ ತಾಯಿ ಹೇಳಿದಂಥ ಒಂದು ಮಾತು ಅತ್ಯಂತ ಭಾವನಾತ್ಮಕವಾದ ಮಾತು. ನನ್ನ ಮಗನಿಗೆ ಭಗವಂತ ಸಾವು ಅನ್ನೋದು ಕೊಡ್ತಾ ಇದ್ರೆ ಅಪಘಾತ ಆದಂತಹ ದಿವಸವೇ ಸಾಯಬೇಕಾಗಿತ್ತು, ಆದರೆ ದೇವರಿಗೆ ನನ್ನ ಮಗ ಬದುಕಬೇಕು ಎನ್ನುವಂಥ ಒಂದು ಆಸೆ ಇತ್ತೇನೋ, ಹಾಗಾಗಿ ನನ್ನ ಮಗನನ್ನು ಬದುಕುಳಿಸಲಾಗಿದೆ. ಇವತ್ತಲ್ಲ ನಾಳೆ ಸರಿಯಾಗಬಹುದು, ಪವಾಡದ ಮುಖಾಂತರವಾಗಿಯೂ ಕೂಡ ನನ್ನ ಮಗ ಮಾತನಾಡಬಹುದು. ಇದು ತಂದೆ ತಾಯಿ ಇಷ್ಟಪಟ್ಟಿರುವಂತಹ ಅಥವಾ ತಂದೆ ತಾಯಿ ಆಸೆಯ ಕಣ್ಣಿನಲ್ಲಿ ಕಾಯ್ತಾ ಇದ್ದಾರೆ. ಮಗನ ನಿದ್ರಾವಸ್ಥೆ, ಮಗನ ಸುದೀರ್ಘವಾದಂತಹ ಕೋಮಾ ಸ್ಥಿತಿ ಇವತ್ತಲ್ಲ ನಾಳೆ ಸರಿಯಾಗಬಹುದು. ಇದು ತಂದೆ ತಾಯಿಯ ಇರಾದೆ. ಜೊತೆಗೆ ಈ ರಾಜಕುಮಾರ ತಲಾಲ್ ಜೊತೆ ಕಲಿತಂತಹ ವಿದ್ಯಾರ್ಥಿಗಳು ಕೂಡ ದಿನನಿತ್ಯ ಬಂದು ನೋಡ್ಕೊಂಡು ಹೋಗ್ತಾರಂತೆ. ತನ್ನ ಸ್ನೇಹಿತ, ನೀವು ಆ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ, ಅವರು ಲಂಡನ್ನಲ್ಲಿ ಓದ್ತಾ ಇದ್ದಂತಹ ಫೋಟೋ, ಜೊತೆಗೆ ಈಗ ಕೋಮಾ ಸ್ಥಿತಿಯಲ್ಲಿ ಹೋದಾಗ ಹೇಗಿದ್ದಾರೆ ಅನ್ನೋದು. ದಿನಂಪ್ರತಿ ಸ್ನೇಹಿತರು ಬಂದು ಹೋಗ್ತಾರೆ. ಕುಟುಂಬದ ಪ್ರತಿ ಸದಸ್ಯರು ಕೂಡ ಜೀವಂತವಾಗಿರುವಂತಹ ಚಲನೆ ಇರತಕ್ಕಂತಹ ದೇಹದ ಮೇಲೆ ಹೆಂಗೆ ಅವರು ರಿಯಾಕ್ಟ್ ಮಾಡ್ತಾರೋ ಅದೇ ತರಹ ಮಲಗಿರ್ತಕ್ಕಂತಹ ಮಗನ ಜೊತೆ ಮಾತನಾಡ್ತಾರೆ ತಾಯಿ. ಊಟ ಆಯ್ತಾ, ತಿಂಡಿ ಮಾಡ್ದ, ಉತ್ತರ ಬರದಲೇ ಇದ್ರೂ ಕೂಡ ತಾಯಿಯ ಹೃದಯ, ಅದು ಮಾತೃ ಹೃದಯ, ತನ್ನ ಮಗನ ಜೊತೆ ದಿನಂಪ್ರತಿ ಮಾತನಾಡುವಂತಹದ್ದು. ಜೊತೆಗೆ ವೆಂಟಿಲೇಟರ್ ಜೊತೆಗೆ ಯಂತ್ರಗಳ ಸಹಾಯದಿಂದ ಈವರೆಗೂ ಅವರನ್ನ ಇಡಲಾಗಿದೆ. ಇವತ್ತಲ್ಲ ನಾಳೆ ಪವಾಡದ ಮುಖಾಂತರವಾಗಿ ಫೀಡಿಂಗ್ ಟ್ಯೂಬ್ ಬಳಸಿಕೊಂಡು ಅವರನ್ನು ಜೀವಂತವಾಗಿರಿಸಲಾಗಿದೆ. ದ್ರವ ರೂಪದ ಆಹಾರವನ್ನು ಕೊಡಲಾಗ್ತಾ ಇದೆ. ಯಂತ್ರದ ಸಹಾಯದಿಂದ ಹೃದಯ ಬಡಿತ ಮಾತ್ರ ಇರುವಂತಹ ಮಗನ ಕೋಮಾ ಸ್ಥಿತಿಯಿಂದ ಪ್ರಜ್ಞೆ ಬರುವವರೆಗೂ ಕೂಡ ನಾವು ಕಾಯ್ತೀವಿ ಅನ್ನುವಂತಹದ್ದು ತಂದೆ ತಾಯಿಯ ಒಂದು ವಾದ. ಇನ್ನು 2019ರಲ್ಲಿ ಅವರ ಕೈ ಬೆರಳು ಅಲ್ಲಾಡಿತ್ತಂತೆ.
ಅದನ್ನು ಗಮನಿಸಿದಂತಹ ಡಾಕ್ಟರ್ ಮತ್ತು ತಂದೆ ತಾಯಿ ತುಂಬ ಸಂತೋಷ ಪಟ್ಟಿದ್ರು. 10-15 ವರ್ಷ ಕಳೆದ ನಂತರವೂ ಕೂಡ ನನ್ನ ಮಗನ ಕೈಗಳು ಅಲ್ಲಾಡ್ತಾ ಇದೆ, ಖಂಡಿತವಾಗ್ಲೂ ನನ್ನ ಮಗ ಮತ್ತೆ ಪ್ರಜ್ಞೆ ಬರುತ್ತೆ ಎನ್ನುವಂಥ ಆಸೆಯ ಕಣ್ಣಿನಲ್ಲಿ, ಭರವಸೆಯ ಒಂದು ಉದ್ದೇಶದಲ್ಲಿ ಈಗಲೂ ಕೂಡ ತಂದೆ ತಾಯಿ ಕಾಯ್ತಾ ಇದ್ದಾರೆ. ರಾಜ ಮನೆತನದ ಕಟ್ಟ ಕಡೆಯ ರಾಜ ಪ್ರಜ್ಞೆ ಕಳೆದುಕೊಂಡು 20 ವರ್ಷದಿಂದ, 1-2 20 ವರ್ಷದಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿದ್ದಾರೆ. ಸೊ ತಂದೆ ತಾಯಿ ಆಸೆಯ ಕಣ್ಣಿನಲ್ಲಿ ಭರವಸೆಯನ್ನು ಇಟ್ಟುಕೊಂಡು ನನ್ನ ಮಗ ಇವತ್ತಲ್ಲ ನಾಳೆ ಬದುಕಿ ಬರ್ತಾರೆ ಎನ್ನುವಂಥ ಒಂದು ಆಸೆಯ ಕಣ್ಣಿನಲ್ಲಿ ಕಾಯ್ತಾ ಇದ್ದಾರೆ. ಜೊತೆಗೆ 2 ದಶಕಗಳಿಂದ ಕೋಮಾ ಸ್ಥಿತಿಯಲ್ಲಿರುವಂತಹ ಈ ರಾಜಕುಮಾರ ಒಂದು ರೀತಿಯ ಸ್ಲೀಪಿಂಗ್ ಪ್ರಿನ್ಸ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಸಾಕಷ್ಟು ಆಂಗ್ಲ ಭಾಷೆಯ ಮ್ಯಾಗಝಿನ್ಗಳಲ್ಲಿ ಡಾಕ್ಯುಮೆಂಟ್ಗಳು ಬಂದಿದೆ ಈ ವ್ಯಕ್ತಿಯ ಬಗ್ಗೆ. ಹಾಗಾದರೆ ಪ್ರಿನ್ಸ್ ಬದುಕಿ ಬರ್ತಾರಾ? ಈಗಿನ ಕಿಂಗ್ ಸಲ್ಮಾನ್ ಅವರ ತಂದೆಯ ಮರಿಮೊಮ್ಮಗ ಅಂತ ಹೇಳಲಾಗುತ್ತೆ. ಪ್ರಿನ್ಸ್ ಸಲ್ಮಾನ್ ಚಿಕ್ಕಪ್ಪ ಆಗ್ತಾರೆ ಸಂಬಂಧಿಯ ದೃಷ್ಟಿಯಲ್ಲಿ ನೋಡೋದಾದ್ರೆ. ಒಟ್ಟಾರೆ ಸ್ಲೀಪಿಂಗ್ ಪ್ರಿನ್ಸ್ ಬದುಕಿ ಬರ್ತಾರಾ ಅನ್ನುವಂತಹದ್ದೇ ಪ್ರಶ್ನೆ.